ನಾನು ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಅಂತ. ನಾನು ಅಧ್ಯಕ್ಷನಾದ ನಂತರ ಡಿಸ್ಟಿಕ್ ಟೂರನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದು ಬೀದರಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರ ಆದೇಶ ಇತ್ತು. ಅದಕ್ಕೆ ಬೀದರಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ಗುಲ್ಬರ್ಗನೂ ಇದೆ. ನಮ್ಮ ಯುವ ಕಾಂಗ್ರೆಸ್ನ ಆಗುಹೋಗುಗಳು ಮತ್ತು ಸಂಘಟನೆ, ನಮ್ಮ ಕಾರ್ಯಕರ್ತರನ್ನು ಜೊತೆಗೂಡಿ ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು, ಯಾವ ರೀತಿ ಪಕ್ಷ ಸಂಘಟನೆಯನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇವತ್ತು ಜಿಲ್ಲೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳು, ಅಸೆಂಬ್ಲಿ ಪದಾಧಿಕಾರಿಗಳು, ಬ್ಲಾಕಿನ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಟೈಮ್ ಕೊಟ್ಟು ಅವರ ಜೊತೆಯಲ್ಲಿ ನಾವು ಸ್ಪಂದನೆಯನ್ನು ಮಾಡಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಸಂಘಟನೆಗೆ ಯಾವ ರೀತಿ ಅವಕಾಶಗಳು ಬೇಕು, ಶಕ್ತಿಯನ್ನು ತುಂಬಬೇಕು, ಆ ರೀತಿ ಕೆಲಸವನ್ನು ಮಾಡೋದಕ್ಕೋಸ್ಕರ ನಮ್ಮ ಪಕ್ಷ ಮತ್ತು ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ನಮ್ಮ ಗ್ರೌಂಡಿಗೆ, ಹಳ್ಳಿಗೆ ತೊಗೊಂಡೋಗೋ ಕೆಲಸವನ್ನು ನಮ್ಮ ಯುವ ಕಾಂಗ್ರೆಸ್ ಮಾಡೋ ಒಂದು ದೃಷ್ಟಿಯಿಂದ ಈ ಟೂರನ್ನು ಹಾಕೊಂಡಿದ್ದೀವಿ. ಇದು ಕಂಟಿನ್ಯೂ ಆಗುತ್ತೆ, ರಾಜ್ಯಾದ್ಯಂತ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಒಂದೇ ಪಕ್ಷಕ್ಕೆ ಸೀಮಿತ ಇದ್ರು ಸರ್, ಅವರಿಗೆ ಸ್ಥಾನಮಾನ ಕೊಡಲಿ ಬಿಡಲಿ ಅಂತ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತಾ ಇದ್ರು. ಈಗಿನ ಯುವಕರೆಲ್ಲ ಸದೃಢರಾಗಿಲ್ಲ, ಸ್ಥಿರವಾಗಿಲ್ಲ, ಒಂದೆಡೆ ಸ್ಥಿರವಾಗಿಲ್ಲ. ಒಂದು ಪಕ್ಷಕ್ಕೆ ಟೈಮ್ ಕೊಡ್ತಾರಲ್ಲ, ಸ್ಥಾನಮಾನ ಕೊಟ್ಟಿಲ್ಲ ಅಂದ್ರೆ ಮತ್ತೊಂದು ಪಕ್ಷಕ್ಕೆ ಹೋಗುವಂಥದ್ದು. ಸೊ ಅದೆಲ್ಲದರ ಬಗ್ಗೆ ಯುವಕರಲ್ಲಿ ಈಗ ನೀವು ಜಿಲ್ಲೆಗೆ ಪ್ರವಾಸ ಕೈಗೊಳ್ತಾ ಇದ್ರೆ ಯುವಕರಲ್ಲಿ ಯಾವ ರೀತಿ ಸ್ಥಿರವಾಗಿರಬೇಕು ಅಂತಕ್ಕಂಥದ್ದು, ಅಂದ್ರೆ ಪಕ್ಷದ ಪರ ಅವರು ನಿಯತ್ತು ತೋರಿಸೋದ್ರ ಬಗ್ಗೆ ಏನಂತ ಹೇಳ್ತಾರೆ? ನಮ್ಮ ನಿಲುವು, ತತ್ವ, ಸಿದ್ಧಾಂತಗಳು ಯಾವುದಿದ್ರೂ ಡಿಫ್ರೆಂಟಾಗೇ ಇದೆ. ನಮ್ಮ ನಿಲುವಿನ ಏನಿದ್ರೂ ಕೂಡ ನಮ್ಮ ರಾಷ್ಟ್ರವನ್ನು, ಒಕ್ಕೂಟ ವ್ಯವಸ್ಥೆಯನ್ನು ಒಗ್ಗೂಡಿಸುವಂಥ ಕೆಲಸ, ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿಯವ್ರನ್ನ ಒಟ್ಟಾಗಿ ತೊಗೊಂಡೋಗೋ ಕೆಲಸವನ್ನು ನಿಲುವು ನಮ್ಮಲ್ಲಿದೆ. ಸಿದ್ಧಾಂತ ನಮ್ಮ ಗಾಂಧಿಯವರ ತತ್ವವನ್ನು ಇಟ್ಕೊಂಡು, ಸಂವಿಧಾನ ಸಿದ್ಧಾಂತವನ್ನು ಇಟ್ಟುಕೊಂಡು ನಾವು ಜನರ ಮುಂದೆ ಹೋಗ್ತೀವಿ. ಯಾರು NSU ಮತ್ತು ಯುವ ಕಾಂಗ್ರೆಸ್ಸಿಂದ ಬಂದರೆ ಅವರು ಯಾವತ್ತೂ ಕೂಡ 90% ಪಕ್ಷವನ್ನು ಬಿಟ್ಟು ಹೋಗುವಂಥ ಇತಿಹಾಸ ಎಲ್ಲೂ ಇಲ್ಲ. ಯಾಕಂದರೆ ಈಗ ಪ್ರೆಸೆಂಟು ನಮ್ಮ ಮಿನಿಸ್ಟ್ರಿಯಲ್ಲೂ ಕೂಡ 60ಕ್ಕೂ ಹೆಚ್ಚು % ಯುವ ಕಾಂಗ್ರೆಸ್ NSUಯಿಂದ ಬಂದಂಥ ಆಗಿನ ಹಿರಿಯರೇ ಇವತ್ತು ಕೂಡ ರಾಜ್ಯನ ಆಡ್ತಾ ಇದ್ದಾರೆ. ಅತಿ ಹೆಚ್ಚು ಕಾಂಗ್ರೆಸ್ ಬಂದಾಗೆಲ್ಲ ಅವರೇ ಇದ್ದಾರೆ. ಸೊ ಕಾಂಗ್ರೆಸ್ಸು ಮತ್ತು ಯುವ ಕಾಂಗ್ರೆಸ್ಸಿಂದ ಬಂದಂಥ ಯಾವುದೇ ನಾಯಕರುಗಳು ಪಕ್ಷವನ್ನು ಚೇಂಜ್ ಮಾಡೋದು ರೇರು. ಅದರಿಂದ ಆ ರೀತಿ ಆಗೋದಿಲ್ಲ ಅಂತ ನಾನು ಅನ್ಕೊಂಡೆ. ಥ್ಯಾಂಕ್ ಯು. ನಮ್ಮ ಸ್ನೇಹಿತ ಹೆರಾಲ್ಡ್ ಅವರು ಕರೆದಿದ್ದು, ಎಮ್ರಾಲ್ಡ್ ಅವರು. ಸೊ ಅದಕ್ಕೋಸ್ಕರ ಬಂದು ಅವರ ಒಂದು ಆಹ್ವಾನಕ್ಕೆ ನಾವು ಬೆಲೆ ಕೊಡಬೇಕಾಗತ್ತೆ. ಜಿಲ್ಲೆಗೆ ಮುಂದೆ ಬಾರಿಗೆ ಬಂದಿದ್ದು, ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಹೇಳಿದ್ರು ಹೋಗ್ಬೇಕು ಅಂತ, ಅದಕ್ಕೋಸ್ಕರ ಬಂದು ಹೋಗೋಣ ಅಂತ. ಈಗ ಜಿಲ್ಲಾಧ್ಯಕ್ಷರಿದ್ದಾರೆ ಸರ್, ಅವರು ಕೂಡ ಯೂತ್ ಏನೆಲ್ಲ ಅವರಿಗೆ ಸಲಹೆ ಹೇಳೋದಾದ್ರೆ? ನೋಡಿ, ನಾವು ಹೋರಾಟ, ಯಾವಾಗ ಪಕ್ಷ ಆಡಳಿತ ಎಲ್ಲ ಹೋರಾಟ ಜಾಸ್ತಿ ಇರುತ್ತೆ. ಪಕ್ಷ ಯಾವಾಗಿರುತ್ತೆ, ಸಂಘಟನೆ ಕೆಲಸವನ್ನು ಮಾಡಬೇಕು. ಜನರಿಗೆ ನಮ್ಮ ಗ್ಯಾರಂಟಿಗಳು, ನಮ್ಮ ಆಶ್ವಾಸನೆಗಳನ್ನ ಏನನ್ನ ಕೊಟ್ಟಿದ್ದೀವಿ ಅದನ್ನ ಜನರಿಗೆ ತಲುಪಿಸುವಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ನಮ್ಗೆ ಮಾಡೋದಕ್ಕೆ ಹೇಳಿದ್ರೆ ಅದನ್ನ ಮಾಡುವಂಥ ಕೆಲಸವನ್ನು ಅಧ್ಯಕ್ಷರು ಮಾಡ್ತಾರೆ. ಥ್ಯಾಂಕ್ ಯು. ಮಂಜುನಾಥ್ ಗೌಡ, ಯುವ ಕಾಂಗ್ರೆಸ್ ಅಧ್ಯಕ್ಷ.